ಇತ್ತೀಚೆಗೆ ರಿಲೀಸ್ ಆದ ಸೀತಾ ಪಯಣ ಸಿನಿಮಾ ನೋಡಿದ್ರಾ? ಹೇಗಿದೆ ಅಂತ ತುಂಬಾ ಜನ ಕೇಳ್ತಿದ್ದಾರೆ. ಬನ್ನಿ ಒಂದು ಇಂಟ್ರೆಸ್ಟಿಂಗ್ ರಿವ್ಯೂ ಮೂಲಕ ಈ ಸಿನಿಮಾದ ಒಳಹೊರಗನ್ನ ನೋಡ್ಕೊಂಡು ಬರೋಣ. ನೋಡಿ, ಪ್ರೀತಿ ಮತ್ತು ಕೃತಜ್ಞತೆಯ ಪ್ರಯಾಣ ಅಂತ ಇದು ಈ ಸಿನಿಮಾದ ಅಫಿಷಿಯಲ್ ಟ್ಯಾಗ್ಲೈನ್. ಹಾಗಾದ್ರೆ ಮೊದಲು ಈ ಸಿನಿಮಾದ ಬೇಸಿಕ್ ಕಥೆ ಏನು, ಯಾರೆಲ್ಲ ಇದ್ದಾರೆ ಅಂತ ಒಂದು ರೌಂಡ್ ಹಾಕೊಂಡ್ ಬರೋಣ. ಇದು ಒಂದು ರೊಮ್ಯಾಂಟಿಕ್ ಡ್ರಾಮಾ. ಕಥಾನಾಯಕಿ ಸೀತಾ, ಅವಳೊಬ್ಳು ಆಸ್ಪೈರಿಂಗ್ ಶೆಫ್. ತನಗೆ ಲೈಫ್ನಲ್ಲಿ ಹೆಲ್ಪ್ ಮಾಡಿದವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ರೋಡ್ ಟ್ರಿಪ್ ಶುರು ಮಾಡ್ತಾಳೆ. ಆದ್ರೆ ಈ ಟ್ರಿಪ್ನಲ್ಲಿ ಅಭಿ ಅನ್ನೋ ಒಬ್ಬ ಮಿಸ್ಟೀರಿಯಸ್ ಹುಡುಗ ಎಂಟ್ರಿ ಕೊಡ್ತಾನೆ. ಆಗ ಕಥೆ ಒಂದು ರೊಮ್ಯಾಂಟಿಕ್ ಟರ್ನ್ ತಗೊಳುತ್ತೆ. ಡೈರೆಕ್ಟರ್ ಅರ್ಜುನ್ ಸರ್ಜಾ, ಲೀಡ್ನಲ್ಲಿ ಐಶ್ವರ್ಯ ಅರ್ಜುನ್ ಮತ್ತು ನಿರಂಜನ್ ಸುಧೀಂದ್ರ ಇದ್ದಾರೆ. ಸಿನಿಮಾ ಸುಮಾರು 2.5 ಗಂಟೆ ಇದೆ. ಓಕೆ, ಕಥೆ ಕೇಳೋಕ್ ಚೆನ್ನಾಗಿದೆ. ಚಿತ್ರದ ರಿಯಲ್ ಹೈಲೈಟ್ಸ್ ಯಾವುದು ಅಂತ ಈಗ ನೋಡೋಣ. ಸಿನಿಮಾದಲ್ಲಿ 5 ಮುಖ್ಯವಾದ ಪ್ಲಸ್ ಪಾಯಿಂಟ್ಸ್ ಇದೆ. ಲೀಡ್ ಪರ್ಫಾರ್ಮೆನ್ಸ್, ಸ್ಕ್ರೀನ್ ಕೆಮಿಸ್ಟ್ರಿ, ಡೈರೆಕ್ಷನ್, ಮ್ಯೂಸಿಕ್ ಮತ್ತೆ ಸಪೋರ್ಟಿಂಗ್ ಕ್ಯಾಮಿಯೋಗಳು. ಹೀಗೆ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಐಶ್ವರ್ಯ ಅರ್ಜುನ್ ಅವರ ನಟನೆ. ಅವರು ಅಕ್ಷರಶಃ ಒಬ್ಬ ಸ್ಟಾರ್ ತರ ಮಿಂಚಿದ್ದಾರೆ. ಒಂದು ಕಡೆ ಸೂಕ್ಷ್ಮ, ಇನ್ನೊಂದು ಕಡೆ ಗಟ್ಟಿ. ಪ್ರತಿಯೊಂದು ಸೀನ್ನಲ್ಲೂ ಅವರೇ ಹೈಲೈಟ್ ಆಗ್ತಾರೆ. ಇನ್ನು ಲೀಡ್ ಪ್ಯಾರ್ ಕೆಮಿಸ್ಟ್ರಿ ಅಂದ್ರೆ ಇವರಿಬ್ಬರ ಜೋಡಿ ಸ್ಕ್ರೀನ್ ಮೇಲೆ ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗಿದೆ. ಇದು ಸಿನಿಮಾದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಡೈರೆಕ್ಷನ್ ವಿಚಾರಕ್ಕೆ ಬಂದ್ರೆ ವಿಜುವಲ್ಸ್ ಅಂತೂ ಅದ್ಭುತವಾಗಿದೆ. ಅದರಲ್ಲೂ ಆ ರೋಡ್ ಟ್ರಿಪ್ ದೃಶ್ಯಗಳನ್ನ ಸೆರೆಹಿಡಿದ ರೀತಿ ಸಿನಿಮಾ ಗೋಲ್ಡ್ ಅಂತಾನೆ ಹೇಳಿ. ಇನ್ನು ಮ್ಯೂಸಿಕ್, ಅನೂಪ್ ರೂಬೆನ್ಸ್ ಅವರ ಸಂಗೀತಕ್ಕೆ ಶೆಫ್ಸ್ ಕಿಸ್ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ರೊಮ್ಯಾಂಟಿಕ್ ಹಾಡುಗಳು ಸಿನಿಮಾದ ಇಮೋಷನಲ್ ಫೀಲ್ ಅನ್ನ ಡಬಲ್ ಮಾಡುತ್ತವೆ ಅನ್ನೋ. ಸರಿ, ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೂ ಸಿನಿಮಾದಲ್ಲಿ ಕೆಲವು ವೀಕ್ ಪಾಯಿಂಟ್ಸ್ ಕೂಡ ಇವೆ. ಸೆಕೆಂಡ್ ಹಾಫ್ ಸ್ವಲ್ಪ ನಿಧಾನ ಅನ್ಸುತ್ತೆ. ಕಥೆಯ ಟ್ವಿಸ್ಟ್ಗಳನ್ನ ಸುಲಭವಾಗಿ ಊಹಿಸಬಹುದು. ಮತ್ತೆ ಕೆಲವೊಂದು ಕಡೆ ಭಾವನಾತ್ಮಕತೆ ಸ್ವಲ್ಪ ಜಾಸ್ತಿ ಆಯ್ತು. ಅಷ್ಟೇ ಅಲ್ಲ, ಆಕ್ಷನ್ ಸೀಕ್ವೆನ್ಸ್ಗಳನ್ನ ಬಲವಂತವಾಗಿ ತುರುಕಿದ ಹಾಗೆ ಇದೆ ಅನ್ನೋದು ಕೂಡ ಒಂದು ಕಂಪ್ಲೇಂಟ್. ನೋಡಿ, ಇದನ್ನ 2 ಭಾಗಗಳ ಕಥೆ ಅಂತ ಹೇಳಬಹುದು. ಫಸ್ಟ್ ಹಾಫ್ ತುಂಬಾನೇ ಸ್ಮೂತ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಆದ್ರೆ ಸೆಕೆಂಡ್ ಹಾಫಿಗೆ ಬರ್ತಿದ್ದ ಹಾಗೆ ಕಥೆ ಪ್ರೆಡಿಕ್ಟಬಲ್ ಆಗಿ, ಅಲ್ಲಲ್ಲಿ ಎಳೆದಾಡದ ಹಾಗೆ ಫೀಲ್ ಆಗಿ ಅತಿಯಾದ ಸೆಂಟಿಮೆಂಟ್ಸ್ ಕೂಡ ಸೇರ್ಕೊಳ್ಳುತ್ತೆ. ಈ ಸಿನಿಮಾ ಒಂದು ಮನಸ್ಸಿಗೆ ಹಿತ ಕೊಡುತ್ತೆ, ಫೀಲ್ ಗುಡ್ ಅನುಭವ ನೀಡುತ್ತೆ. ಆದ್ರೆ ಥ್ರಿಲ್ ಕೊಡುವ ಪ್ಲಾಟ್ ಟ್ವಿಸ್ಟ್ ಪಂಚ್ ಬೇಕು ಅನ್ನೋರ್ಗೆ ಇದು ಅಷ್ಟಾಗಿಷ್ಟ ಆಗದೆ ಇರ್ಬೋದು. ಇಷ್ಟೆಲ್ಲ ಪ್ಲಸ್ಸು ಮೈನಸ್ಸು ಎಲ್ಲವನ್ನೂ ನೋಡಿದ್ಮೇಲೆ ಈ ಚಿತ್ರಕ್ಕೆ ಕೊಟ್ಟಿರೋ ರೇಟಿಂಗ್ 5ಕ್ಕೆ 3.5. ಹಾಗಾದ್ರೆ ಫೈನಲ್ ಟೇಕ್ ಅವೇ ಏನು? ಇದೊಂದು ಚಾರ್ಮಿಂಗ್, ಸೋಲ್ ಸ್ಟಿರಿಂಗ್ ರೊಮ್ಯಾಂಟಿಕ್ ಡ್ರಾಮಾ. ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮ್ಯೂಸಿಕ್ ಇದೆ, ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಒಂದು ಎಮೋಷನಲ್ ಎಸ್ಕೇಪ್ ಬೇಕು ಅನ್ನೋರ್ಗೆ ಇದು ಪರ್ಫೆಕ್ಟ್. ಡೇಟಿಂಗ್ಗೆ ಹೋಗೋರು, ಫ್ಯಾಮಿಲಿ ಜೊತೆ ನೋಡೋರು, ಯಾಕೆ ಒಬ್ರೇ ನೋಡೋರ್ಗೂ ಇದು ಒಳ್ಳೆ ಚಾಯ್ಸ್.